ಅಮ್ಮ ತುಂಬಾ ವೆರೈಟೀಸ್ ಎಲ್ಲ ಮಾಡಿದರು ನಾನ್ ವೆಜ್ಜಲ್ಲಿ. ಸೊ ನೋಡಿ, ಬೋಟಿ ಗೊಜ್ಜಂತೂ ತುಂಬಾ ಟೇಸ್ಟಿಯಾಗಿತ್ತು. ಅದರಲ್ಲೂ ಮಟನ್ ಸಾಂಬಾರು ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಅಮ್ಮ ಮಾಡಿದ್ದು. ಮತ್ತು ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಪ್ರತಿ ವರ್ಷವೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಕುಡಿತಾ ಇದ್ದೀನಿ. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ಒಂದು ವೀಕ್ಗೆ ಆಗೋಷ್ಟು. ಸೊ ಒಂದು ವೀಕ್ ಆದಮೇಲೆ ಮತ್ತೆ ಹೇಗೇನು ರೆಡಿ ಮಾಡ್ಕೊತೀನಿ, ಜ್ಯೂಸ್ ಮಾಡಿ ಇಟ್ಕೊತೀನಿ. ನೋಡಿ, ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ವಾಟರ್ ಜೊತೆಗೆ ಡೈಲ್ಯೂಟ್ ಮಾಡ್ಕೊತೀನಿ. ಅರ್ಲಿ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಒಂದು ಶುಗರ್ ಲೆವೆಲ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸ್ಕಿನ್ ಹೆಲ್ತು, ಹೇರ್ ಹೆಲ್ತು ಎಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಯಾರಿಗೆಲ್ಲ ಗ್ರೇ ಹೇರ್ಸ್ ಇದೆಯೋ ಅವ್ರಿಗೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ನಾನು ಈ ಸೀಸನಲ್ಲಂತೂ ಎಷ್ಟು ಸಾಧ್ಯನೋ ಅಷ್ಟು ಬೆಟ್ಟದ ನೆಲ್ಲಿಕಾಯಿನ ನಾನು ಕುಡಿತೀನಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಮಾಡಿ ಕುಡಿತೀವಿ. ನಮ್ಮ ಮನೇಲಿ ಎಲ್ಲರೂ ಕೂಡ ಕುಡಿತೀವಿ ಅಂತಲೇ ಹೇಳ್ಬೋದು. ಸೊ ತುಂಬಾ ಒಳ್ಳೆಯದು. ಸೊ ಸ್ಕಿನ್ನು ಕೂಡ ತುಂಬಾ ಹೆಂಗಾಗಿರುತ್ತೆ ಮತ್ತು ಗ್ಲೋ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಪೌಡರು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ, ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ನನ್ನ ಮನೆಯಲ್ಲೇ ನಾನು ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊತೀನಿ ಅಂತ ಹೇಳಿ. ನೋಡಿ, ಈ ಒಂದು ಡ್ರೈ ಫ್ರೂಟ್ಸ್ ಪೌಡರ್ನ ನಾನು ಹಾಲು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಎವ್ರಿ ಮಾರ್ನಿಂಗ್ ನಾನು ತೊಗೊತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ದೇಹನ ಚೆನ್ನಾಗಿ ಇಟ್ಕೊಳ್ಳುತ್ತೆ ಕೂಡ. ನಮಗೆ ಬೇಕಾಗಿರೋ ವಿಟಮಿನ್ಸು, ಮಿನರಲ್ಸ್ ಎಲ್ಲ ಒಟ್ಟಿಗೆ ಸಿಗುತ್ತೆ. ಈ ಥರ ಒಂದು ಡ್ರೈ ಫ್ರೂಟ್ಸ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಸೀಡ್ಸು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀನಿ. ಸೊ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, 1 hour ಆದಮೇಲೆ ನಾನು ಈ ಥರ ಹಾಲನ್ನ ಕುಡಿತೀನಿ. ಬಿಕಾಸ್ ಅದು ವಿಟಮಿನ್ ಸಿ ಇರುತ್ತೆ ಅಲ್ಲ ಆ ಒಂದು ಬೆಟ್ಟದ ನೆಲ್ಲಿಕಾಯಲ್ಲಿ. ಆದ್ದರಿಂದ 1 hour ಗ್ಯಾಪ್ ಆದಮೇಲೆ ನಾನು ಹಾಲನ್ನ ಕುಡಿಯೋದು. ಸೊ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸ್ಕಿನ್ನು ಮತ್ತು ಹೇರು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಡ್ರೈ ಫ್ರೂಟ್ಸ್ ಪೌಡರಿಂದನೂ. ನೆಕ್ಸ್ಟ್ ಅಮ್ಮ ಇವತ್ತು ರವೆ ಇಡ್ಲಿ ಮಾಡಿದರು. ಸೊ ಅವರು ಮನೆಯಲ್ಲೇ ಮಾಡ್ತಾರೆ. ಯಾವುದೇ ಒಂದು ಅಂಗಡಿಯಲ್ಲಿ ಪೌಡರೆಲ್ಲ ತೊಗೊಂಡು ಬಂದು ಮಿಕ್ಸ್ ಮಾಡಲ್ಲ. ಸೊ ಮನೆಯಲ್ಲೇ ಅವರು ರವೆ ಇಡ್ಲಿನ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಿಮಗೆ ಯಾರಿಗೆಲ್ಲ ರೆಸಿಪಿ ಬೇಕೋ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ತೀನಿ. ತುಂಬಾ ಸಾಫ್ಟಾಗಿತ್ತು. ಟಿಫನ್ ಎಲ್ಲ ಆದಮೇಲೆ ನಾನು ಸ್ನಾನ ಮಾಡೋಣ ಅಂತ ಹೇಳಿ ಇವತ್ತು ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ನೋಡಿ, ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಇವತ್ತಿನ ಹೇರ್ ಪ್ಯಾಕ್ನ ಮಾಡ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ, ನಮಗೆ ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆಯೋ ಅಥವಾ ಗ್ರೇ ಹೇರ್ಸ್ ಇದೆಯೋ, ತುಂಬಾ ಏರ್ ಫಾಲ್ ಆಗ್ತಿದೆ ಅನ್ನೋರ್ಗಂತೂ ಸೊ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನ ಏರ್ಸ್ಗೆ ಅಂದರೆ ಸ್ಕ್ಯಾಲ್ಪ್ಗೆ ಹಾಕೋದ್ರಿಂದ ಸೊ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಏರ್ ಫಾಲ್ ಆಗೋರ್ಗಂತೂ ಸಡನ್ನಾಗಿ ಏರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಹೆವಿ ಡ್ಯಾಂಡ್ರಫ್ ಇರೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೀವು ಕೂಡ ಒಂದ್ಸರಿ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ. ತುಂಬಾ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಎಕ್ಸ್ಟರ್ನಲ್ ಆಗಿ ಎಷ್ಟೇ ಹಾಕಿದ್ರು ಇಂಟರ್ನಲ್ ಆಗು ನಾವು ಕುಡಿಬೇಕು. ಜ್ಯೂಸ್ನ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ನೆಕ್ಸ್ಟ್ ನಾನು ಶಾಂಪು ಏನೋ ಹಾಕಲ್ಲ, ಜಸ್ಟ್ ಹಾಗೇ ಹೇರ್ ವಾಶ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫ್ರೂಟ್ಸ್ನ ತಿಂತೀನಿ. ನಾನು ನನ್ನ ಮಗ ಒಟ್ಟಿಗೆ ಫ್ರೂಟ್ಸ್ ತಿಂತೀವಿ. ನೋಡಿ, ನನ್ನ ಮಗ ಇಷ್ಟೆಲ್ಲ ಆಟ ಆಡ್ಕೊಂಡು ಫ್ರೂಟ್ಸ್ ತಿಂತಾ ಇದ್ದಾನೆ ಅಂದರೆ, ಸೊ ಅವನ್ನ ಆಟ ಆಡಿಸ್ಕೊಂಡು ಫ್ರೂಟ್ಸ್ನೆಲ್ಲ ತಿನ್ನಿಸಿದೆ. ಅವನಿಗೂ ಕೂಡ ಫ್ರೆಶ್ ಅಪ್ ಎಲ್ಲ ಆಯಿತು. ಅವನದು ಫ್ರೆಶ್ ಅಪ್ ಎಲ್ಲ ಹಾಗೆ ಅವನು ಆಟ ಆಡ್ಕೊಂಡು ಫ್ರೂಟ್ಸ್ ಎಲ್ಲ ತಿಂತಾ ಇದ್ದ. ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ, ನಮ್ಮ ಊರಲ್ಲಿ ಸಿಡಿ ಹಬ್ಬ ನಡೀತಾ ಇದೆ. ಸೊ ಊರ ಹಬ್ಬ ಇದ್ದಿದ್ದ ಕಾರಣ ಅಮ್ಮ ತುಂಬಾ ವೆರೈಟೀಸ್ ಎಲ್ಲ ಮಾಡಿದರು. ನೋಡಿ, ಬೋಟಿ ಗೊಜ್ಜು ತುಂಬಾ ಚೆನ್ನಾಗಿ ಮಾಡಿದರು ಅಮ್ಮ ಈ ಸರಿ ಅಂತೂ. ನೆಕ್ಸ್ಟು ಮಟನ್ ಸಾಂಬಾರು ಅಷ್ಟೇ. ಸೊ ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರು ಕೇಳಬೇಕಾ? ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮ್ಮ ನಾನ್ ವೆಜ್ಗೆ ಮುದ್ದೆ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ನೆಕ್ಸ್ಟ್ ಅಮ್ಮ ಮುದ್ದೆ ಕೂಡ ಮಾಡಿದರು. ಮತ್ತು ಸ್ವಲ್ಪ ಮೊಟ್ಟೆ ಕೂಡ ಬೇಯಿಸ್ಕೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ನಾನ್ ವೆಜ್ ಊಟ ಅಂತಲೇ ಹೇಳ್ಬೋದು. ಗೀ ರೈಸ್ ಕೂಡ ಮಾಡಿದರು ಅಮ್ಮ. ಸಿಕ್ಕಾಪಟ್ಟೆ ವೆರೈಟೀಸ್ ಎಲ್ಲ ಮಾಡಿದರು. ನೆಕ್ಸ್ಟ್ ಊಟ ಎಲ್ಲ ಆಯಿತು. ಅದಾದಮೇಲೆ ಇಂದ್ರೇಶ್ ಬಂದರು. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ ನಾವು. ಸೊ ತುಂಬಾ ಚೆನ್ನಾಗಿತ್ತು. ದೇವರ ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನೋಡಿ, ಜಾತ್ರೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಓಡಾಡ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ದೇವ್ರ ದರ್ಶನನೂ ಚೆನ್ನಾಗಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಷ್ಟೆಲ್ಲ ಅಲಂಕಾರ ಮಾಡಿದ್ದಾರೆ ಅಂದರೆ, ಸೊ ತುಂಬಾ ಚೆನ್ನಾಗಿ ಮಾಡಿದರು. ಪ್ರತಿ ವರ್ಷವೂ ಇದೇ ಥರ ಅಲಂಕಾರ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ತಾರೆ. ಈ ಸರಿ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿ ಅಲಂಕಾರ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು. ಅದನ್ನೆಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು.
ಸೊ ತುಂಬಾ ಪವರ್ಫುಲ್ ದೇವರು ಕೂಡ ಇದು. ನೆಕ್ಸ್ಟ್ ಅದೆಲ್ಲ ಆದಮೇಲೆ ನಾವು ಸುಮ್ಮನೆ ಸುತ್ತಾಡಿದ್ವಿ. ಸೊ ಅಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು ಅದು ಕೂಡ. ನನ್ನ ಮಗನಿಗೆ ತುಂಬಾ ಇಷ್ಟ ಕಬ್ಬಿನ ಜ್ಯೂಸ್ ಅಂದರೆ. ಸೊ ಅವನಂತೂ ಫುಲ್ ಡಿಮ್ಯಾಂಡ್ ಮಾಡ್ತಿದ್ದ, ನನಗೆ ಅದು ಬೇಕು, ನನಗೆ ಇದು ಬೇಕು ಅಂತ ಎಲ್ಲ ಕೇಳ್ತಾ ಇದ್ದ. ಬಟ್ ನಾವೇನೂ ಕೊಡಿಸ್ಲಿಲ್ಲ, ಬಿಕಾಸ್ ಅವನೇನೂ ಆಟ ಆಡೋದಿಲ್ಲ. ಮನೇಲಿ ಹೋದರೆ ಮನೆಯಲ್ಲೇ ಒಂದು ರೂಮಿಗೆ ಆಗೋಷ್ಟು ಆಟ ಸಾಮಾನಿದೆ ಅವನಿಗೆ. ಸೊ ಅವನೇನು ಆಟ ಆಡೋದೇ ಇಲ್ಲ ಜಾಸ್ತಿ, ಫುಲ್ ಓಡಾಡೋದೇ ಆಗಿಬಿಡುತ್ತೆ ಅವನು. ನೆಕ್ಸ್ಟ್ ಇಲ್ಲೊಂದಷ್ಟು ಆಟ ಆಡೋದೆಲ್ಲ ಇತ್ತು ಮಕ್ಕಳಿಗೆ, ಅಲ್ಲಿ ಕರ್ಕೊಂಡು ಬಂದ್ವಿ ಇಲ್ಲಿ ಆಟ ಆಡ್ಸೋಣ ಅಂತ ಹೇಳಿ. ಸೊ ಇಲ್ಲೊಂದಷ್ಟು ಎಂಜಾಯ್ ಮಾಡ್ದೆ ನನ್ನ ಮಗ. ಅಲ್ಲಿ ಕಡಲೆಕಾಯಿ ಎಲ್ಲ ತೊಗೊಂಡು ಕಡಲೆಕಾಯಿ ಎಲ್ಲ ತಿನ್ಕೊಂಡು ಆಡ್ಕೊಂಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಥರ ಒಂದು ಜಾತ್ರೆಯಲ್ಲಿ ಈ ಥರ ಓಡಾಡೋದೇ ಮಜಾ ಇರುತ್ತೆ. ಸೊ ನೋಡಿ ನನ್ನ ಮಗ ಫುಲ್ ಎಲ್ಲ ಆಟ ಆಡ್ತಿದ್ದಾನೆ. ನೆಕ್ಸ್ಟ್ ಆಟ ಆಡೋ ಟೈಮಲ್ಲೂ ಕಡಲೆಕಾಯಿ ತಿನ್ನಬೇಕು ಅಂತ ಆಟ ಮಾಡ್ತಿದ್ದ. ಸೊ ಅದು ತುಂಬಾ ಚೆನ್ನಾಗಿತ್ತು. ಅವನದ ಸಖತ್ ಎಂಜಾಯ್ ಮಾಡ್ದ ಜಾತ್ರೆನ ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟೆಲ್ಲ ಜನ ಕ್ರೌಡ್ ಇದ್ದಾರೆ ಅಂದರೆ ತುಂಬಾ ಚೆನ್ನಾಗಿತ್ತು. ಮತ್ತು ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಫುಲ್ ಸುತ್ತ ಆಡ್ಕೊಂಡು ನಾವು ಮನೆಗೆ ಹೊರಟ್ವಿ, ಮನೆ ಕಡೆ. ಸೊ ಫ್ರೆಂಡ್ಸ್ ತುಂಬಾ ಖುಷಿಯಾಗಿತ್ತು. ಈ ಥರ ಊರಬ್ಬ ಮಾಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ಲ ನನ್ನ ಡೈಲಿ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.